ಚಾನ್ಸಸ್ ಅದು ನಮ್ ಕೈಲಿಲ್ಲ. ಯಾರಾದ್ರೂ ಒಟ್ಟಿಗೆ ಆರ್ಗನೈಸ್ ಮಾಡ್ಬೇಕು, ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರೂ ಒಟ್ಟಿಗೆ ಬರೋಂತ ಸಮಯ ಬಂದೇ ಬರುತ್ತೆ. ಎಲ್ಲ ದೊಡ್ಡ ದೊಡ್ಡ ಮಂದಿ ದೊಡ್ಡ ಮನ್ಸು ಮಾಡಿದಾಗ ಅದು ಸಾಧ್ಯ ಆಗ್ಬಹುದು. ರೆಮ್ಯುನರೇಷನ್ ಅಂತ ಕೇಳಿದ್ರೆ ಅವ್ನಿಗೆ ಕೋಲಸ್ಕೊಂಡ್ ಹೊಡಿತೀನಿ ನೋಡಿ ಯಾರಂತೆ. ಸೀರಿಯಸ್ಲಿ ಎಲ್ರು ವಿಡಿಯೋ ಮಾಡ್ಕೊಳ್ರಪ್ಪ ಇದು ಪ್ಲೀಸ್. ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಆ ಮಾತನ್ನ ಕೇಳೋದಕ್ಕಿಂತ ಖುಷಿ ಆಗುತ್ತೆ. ಸಿ ದಟ್ಸ್ ವಾಟ್ ಶೋಸ್ ಅಂದ್ರೆ ನಾವು ಒಬ್ರಿಗೊಬ್ರಿಗೆ ನಿಂತ್ಕೊಳ್ತೀವಿ ಅನ್ನೋದಕ್ಕೆ ಈ ಒಂದ್ ಮಾತು ಸಾಕು. ಥ್ಯಾಂಕ್ ಯು. ಎಲ್ಲರೂ ತನಿಷ್ ಆಗಕ್ ಆಗಲ್ಲ ಅಲ್ವಾ? ಸೊ ತನಿಷನ್ಗೆ ಫ್ರೀ ಡೇಟ್ಸ್ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಪ್ಲೀಸ್ ಮಾರ್ಕ್ ದಿಸ್ ಸೆಂಟೆನ್ಸ್. ಅದಾದ್ಮೇಲೆ ಪ್ರಾಜೆಕ್ಟ್ ಎಸ್ ಡಿಸ್ಕಷನ್ ಅಂತೂ ನಡೀತಾ ಇದೆ. ಇದ್ರಲ್ಲಿ ಇನ್ನೊಂದಷ್ಟು ಜನ ಬಿಗ್ ಬಾಸ್ ಅಲ್ಲಿ ಇದ್ದವ್ರನ್ನ ಇನ್ವಾಲ್ವ್ ಮಾಡ್ಬೇಕು ಅಂತ ನನ್ಗೂ ಆಸೆ ಇದೆ. ಇಫ್ ದ ಕ್ಯಾರೆಕ್ಟರ್ ಸೂಟ್ಸ್ ಅಂಡ್ ಅವರು ಕೂಡ ಒಪ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರನ್ನು ಇನ್ವಾಲ್ವ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಸರ್ ಆಫ್ಟರ್ ಬಿಗ್ ಬಾಸ್ ನೀವೇನಾದ್ರೂ ತನಿಷ್ ಅವ್ರಿಗೆ ಪ್ರಶ್ನೆ ಕೇಳೋದಿತ್ತು ಏನ್ ಕೇಳ್ತಾರೆ ಮಾಧ್ಯಮಗಳು? ಹೆಂಗ್ ಹೇಳಿ, ಏನು ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಹೆಂಗಿದಾಳೆ ಹಂಗೆ ಇದ್ರೆ ಸೂಪರ್. ಏನ್ ಮನ್ಸಲ್ಲಿ ಏನ್ ಫಿಲ್ಟರ್ ಇಲ್ಲ. ಏನ್ ಅನ್ಸುತ್ತೆ ಅದನ್ನ ನೇರವಾಗಿ ಹೇಳ್ತಾರೆ. ಅದ್ರಿಗೂ ಹೃದಯಕ್ಕೂ ಯಾವ್ದೇ ಡಿಸ್ಕನೆಕ್ಷನ್ ಆಗಿಲ್ಲ, ಏನಿಲ್ಲ. ಅನ್ಸಿದ್ದು ಹೇಳ್ಬೇಕು. ಯಾರೇ ಆದ್ರೂ ಹಂಗ ಹೇಳಿದ್ರೆ ಜನಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಪ್ರೀತಿ ಕೊಡ್ತಾರೆ. ಅದೇ ರೀತಿ ಅವಳಿಗೆ ಎಲ್ಲೋದ್ರೂ ಬೆಂಕಿ ಬೆಂಕಿ ಅಂತಾನೆ ಕರೀತಾರೆ. ಬಿಗ್ ಬಾಸ್ ಮನೆಯಲ್ಲೂ ಬೆಂಕಿ ಹಚ್ಚಿ ಫುಲ್ ಉರ್ಸಾಗಿದೆ. ಇವಾಗ ಅವಳ ಕೆಲ್ಸಗಳ ಮೂಲಕ, ಸಿನಿಮಾಗಳ ಮೂಲಕ, ಅವಳ ಉದ್ಯಮ ಅಂದ್ರೆ ಬಿಸ್ನೆಸ್ ಅದ್ರ ಮೂಲಕ ಬೆಂಕಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಲೆಟ್ ಹರ್ ಗೆಟ್ ಸಕ್ಸೀಡ್ ಇನ್ ಆಲ್ ಹರ್ ಎಂಡೆವರ್ಸ್ ಅಂತ ಅದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.